ನಿನ್ನೆ ನನ್ನ ಸೀಮಂತಕ್ಕೆ ಹಂಗಾದ್ರೆ ಇವಳು ಕನ್ಸು ಕಾಣಿದಾಳೆ ಆಲ್ರೆಡಿ ಸೀಮಂತ ಆಗಿದೆ ಅನ್ನೋ ಥರ. ಇವ್ರು ನೋಡಿದ್ರೆ ವಿಡಿಯೋ ಡೋಂಟ್ ರಿವೀಲ್. ಓ ಶಿಟ್. ಕೊಟ್ಟಿ ಪಿಂಕ್ ಮಿಡಲ್ ಅಲ್ಲಿ ಬೇಕಾ? ಎಲ್ಲ ಕಡೆ ಫುಲ್ ಎಲ್ಲೋ ಇರೋದ್ರಲ್ಲಿ 80ನೇಯ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಸ್ಮೈಲ್ ಕೊಡ್ತಾ ಗರ್ಲ್ ನೇಮ್ ಸಜೆಷನ್ ನಿಧಿ ಅಂತ ಇಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಭಾಳ ಪ್ರೀತಿ ತೋರಿಸಿದ್ದೀರಾ ಆ್ಯಂಡ್ ತುಂಬ ಜನ ಶ್ರೇಯಸ್ ಹ್ಯೂಮರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಿ ಹ್ಯಾಸ್ ಸೀನ್ ಆಲ್ ದ ಕಮೆಂಟ್ಸ್ ಆ್ಯಂಡ್ ಹಿ ಆಬ್ಸಲ್ಯೂಟ್ಲಿ ಲವ್ ಯು ಆಲ್ ಟು. ಸೊ ಸಿಕ್ಕಾಪಟ್ಟೆ ಬ್ಯುಸಿ ಬ್ರೈಡಲ್ ಸೀಸನ್ ಇದೆ. ಸೊ ನನಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೀರೆ ವಿಡಿಯೋ ಮಾಡ್ಕೊತಾ ಇದ್ದೀವಿ. ಸೊ ಹುಟ್ಟಿ ಮಾಡಲಿಕ್ಕೆ ಟೈಮ್ ಕಷ್ಟ ಆಗ್ತಾ ಇದೆ ತುಂಬ. ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಹೀಗೆ ತೋರಿಸ್ಬಿಡ್ತೀವಿ. ಹಿಂಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ನಮ್ಮ ಕ್ಲೈಂಟ್ಸ್, ನಮ್ಮ ಕಸ್ಟಮರ್ಸ್ ಎಲ್ಲ ಅಷ್ಟು ಸ್ಮಾರ್ಟ್. ಹುಟ್ಟೆ ತೋರಿಸ್ಬೇಕಂತ ಏನಿಲ್ಲ ಅಲ್ವಾ? ಸೊ ಹಿಂಗೆ ಬಂದಿದೆ ಅಂತ ಹಿಂಗೆ ತೋರಿಸ್ತೀನಿ ಆ್ಯಂಡ್ ಸ್ವಲ್ಪ ಲಂಚ್ ಮಾಡ್ಕೊಂಡು ಅದಾದಮೇಲೆ ಉಡ್ತೀನಿ ಒಂದ್ಸಲ ಬೇಕಿದ್ರೆ. ಬಟ್ ಐ ಹ್ಯಾವ್ ಟು ಶೋ. ಇನ್ಫ್ಯಾಕ್ಟ್ ಐ ಆಮ್ ಥಿಂಕಿಂಗ್ ಒಂದು ಇನ್ ಹೌಸ್ ಮಾಡೆಲ್ ಇಟ್ಕೊಳ್ಳೋಣ, ವೇರ್ ಶಿ ಹ್ಯಾಸ್ ಟು ಶೋ ಎವ್ರಿಥಿಂಗ್, ವೇರ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಇನ್ನ ಥಿಂಕಿಂಗ್, ಬಟ್ ಐ ಶುಡ್ ಡೂ ಇಟ್. ಏನಂತೀರಾ? ಹಾಂ, ಇನ್ ಹೌಸ್ ನಮ್ಮ ಹೇಮಂಗೆ, ನಮ್ಮ ಹೇಮಕ್ಕಂಗೆ. ಏನ್ ಹೇಮದು? ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಹುಷಾರು. ಆರ್ ಯು ಆಲ್ ರೈಟ್? ಹುಷಾರು ಎದೇಳಿ. ಹಿಂಗೆ ಒಂದು ಭರತನಾಟ್ಯಂ ನಾಗಿಣ್ಣ ಎಲ್ಲ ಫಾರ್ಮು ಮಿಕ್ಸ್ ಮಾಡ್ಬಿಟ್ರು. ಎಲ್ಲಾದ್ರೂ ಬಿದ್ದಿದ್ಯಾ ನೋಡ್ಕೊಳ್ಳಿ, ಒಂದ್ಸಲ ಮುಟ್ ನೋಡ್ಕೊಳ್ಳಿ. ಹಿಂಗೆಲ್ಲ ಫುಲ್ಲು ಎಲ್ಲ ಪಾರ್ಟ್ಸು ನೀಟಾಗಿ ವರ್ಕ್ ಆಗ್ತಾ ಇದೆಯಾ ನೋಡಿ. ಹಾಂ, ವರ್ಕ್ ಆಗ್ತಿದೆಯಾ? ಅಲ್ಲೂ ಬೇಡ ಬಿಡ್ರಪ್ಪ, ಪಾಪ ಅವ್ರದ್ದು ಬೇಡ ಅಷ್ಟೇ. ಅವರು ಇನ್ನೂ ಏನಾದರೂ ಅಂಡರ್ಗ್ರೌಂಡಲ್ಲಿ ಏನಾದ್ರು ಮೋರಿ ಇದ್ರೆ ಅದಕ್ಕೂ ನುಗ್ಬಿಡ್ತಾರೆ ಬೇಕಿದ್ರೆ ಅವರು. ಅದೇ ವಿಡಿಯೋಸ್ ಮಾಡ್ಕೋಬೇಕು ಇವಾಗ. ಆ್ಯಕ್ಚುಲಿ ಇವತ್ತಿಂದ ಹೊಸ ಇಂಟರ್ನ್ಸ್ ಬಂದಿದ್ದಾರೆ. ಈಗ ಬ್ಯಾಚ್ ಮುಗಿತಲ್ಲ ಲಾಸ್ಟ್ ವಾರ, ಆ ಬ್ಯಾಚ್ ಅವರು ಇಂಟರ್ನ್ಶಿಪ್ಪಿಗೆ ಬಂದಿದ್ದಾರೆ, ಇಂಟರ್ನ್ಸ್ ಎಲ್ರೂ. ಸೊ ಸ್ಟಾರ್ಟ್ ಮಾಡಬೇಕು. ಸ್ಲೋವಾಗಿ ಸ್ಟಾರ್ಟ್ ಆಗ್ತಾ ಇದೆ. ಮಂಡೇ ಬೆಳಗ್ಗೆ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಆಮೇಲೆ ನಮ್ಮ ಶಶಿ ಹೇಳ್ತಾ ಇದ್ದಾರೆ ನನ್ನ ಕೂದಲು ಇವತ್ತು ಪಾರ್ಕ್ಯುಪೈನ್ ಥರ ಕಾಣಿಸ್ತಾ ಇದೆಯಂತೆ ಅಲ್ವಾ ಶಶಿ? ಅದು ತಲೆ ಸ್ನಾನ ಮಾಡಿದ್ದಿನ ಹಿಂಗೆ ಅಗ್ಲ ಆಗುತ್ತೆ. ಹೋಗ್ತಾ ಮೆದು ಆಗುತ್ತೆ. ಓಕೆ, ನೋಡಿ ಎಷ್ಟೆಷ್ಟೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಿಂದೆ ಖಾಲಿ ಕಾಣಿಸ್ಬಾರ್ದು, ಬ್ಯಾಕ್ಗ್ರೌಂಡ್ ಎಸ್ಥೆಟಿಕ್ಸ್ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಕೆಲವರು ಹೆಂಗೆಂಗೋ ಇರುತ್ತೆ, ಅಂದರೂ ವೀಡಿಯೋ ಮಾಡ್ತಾರೆ, ಅಂದರೂ ಚೆನ್ನಾಗೇ ಆಗುತ್ತೆ. ಇವೆಲ್ಲ ನಾವು ಮನುಷ್ಯ ಕಟ್ಟುನಿಟ್ಟುಗಳು ಹಾಕ್ಕೊಂಡಿರೋದು. ಐ ಥಿಂಕ್ ಕ್ಲೈಂಟ್ ಅನಿಸುತ್ತೆ. ಕ್ಲೈಂಟಾ? ನೀವು ನಿಮ್ಮ ಪಾಡಿಗೆ ಆ ಕ್ಲೈಂಟಿಗೆ ಫೋನ್ ಮಾಡಿ ಹೇಳಿ, ಫಾಲೋಅಪ್ ಮಾಡೋದಿತ್ತಲ್ಲ, 10% ಆಫ್ ಆಗುತ್ತೆ ಮ್ಯಾಮ್ ಟೋಟಲಲ್ಲಿ ಅಂತ ಅಂದ್ಬಿಟ್ಟು. ಇವಾಗ ಇದೆಲ್ಲನೂ 999 to 1150 ರೇಂಜ್ ತಾನೇ? ಇದೆಷ್ಟು? ಎಲ್ಲ 999 ಹಂಗಾದ್ರೆ? ಹಂಗಾರೆ ಎಲ್ಲ 999 ರೇಂಜ್ ಅಂತ ಮಾಡ್ತೀನಿ ಬಿಡಿ. ಓಕೆ, ಡೀಪ್ ಬ್ಲೌಸ್ ಲೆಂತ್ ಇದೇ ಇರಲಿ, ಡೀಪು ಇದೇ ಇರಲಿ, ಬೇರೆ ಏನು ಚೇಂಜಸ್ ಇಲ್ಲ, ಎಲ್ಲ ಇದೇ ಥರ ಇರಲಿ. ಯಾಸಿನ್ ಮಾಸ್ಟರ್ಗೆ ಹೇಳ್ಬಿಟ್ಟು ಮಾಡಿಸ್ಬಿಡಿ. ಇವಾಗ ಇದನ್ನು ಹಾಕೋತೀನಿ, ಇದು ನನ್ನ ಸೈಜಲ್ಲೇ ಇದೆ, ಹಾಕೋತೀನಿ. ಆಲ್ಟ್ರೇಷನ್ಸ್ ಏನು ಬೇಡ. ಇವೆಲ್ಲ ಬ್ಲೌಸು ಸ್ಯಾರಿಗೆ ಬೇಕು ಅಂತ ಎತ್ತಿಟ್ಟಿರೋದಾ? ಒಂದು ಕೆಲಸ ಮಾಡಿ, ಮೇಲ್ಗಡೆನೇ ಈ ಬ್ಲೌಸಸ್ ಇಡೀ ಪರವಾಗಿಲ್ಲ, ಬಟ್ ಸಾರೀಸ್ಗೆ ಅಂತ ಒಂದು ಸೈಡಲ್ಲಿ ಇಟ್ಬಿಡಿ ಅಷ್ಟೇ. ಅವಾಗ ನಮಗೇನಾದ್ರು ಬೇರೆದು ಎಕ್ಸಾಂಪಲ್ ತೋರ್ಸೋಕ್ಕೂ ಬೇಕಾಗುತ್ತೆ, ನಿಮ್ಗಳಿಗೆ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಹಂಗೆ ಮಾಡ್ಕೋತೀರಾ? ಹಂಗೆ ಮಾಡಿ.
ನೆಟ್ಟಿಗೂ ಇದೆ ವರ್ಕ್ ಫ್ಯಾಬ್ರಿಕ್ಕು. ಸೊ ಅದಕ್ಕೆ 1.5 ಮೀಟ್ರ್ ತೊಗೊಳ್ಳಿ ಅಂತ ಅಂತಿರೋದು. ಸಾಲತ್ತೆ. ಫುಲ್ ಸ್ಲೀವ್ ಆ್ಯಕ್ಚುಲಿ ಫುಲ್ ಸ್ಲೀವ್ಗೆ 1.3 to 1.35 ಮೀಟರ್ ಸಾಕು. ಎಸ್ಪೆಷಲಿ ಕ್ಲೈಂಟ್ ಇವರು ತುಂಬ ಸಣ್ಣ ಇದ್ದಾರೆ, ಸಾಕು 1.3 ಮೀಟರಲ್ಲೇ ಫುಲ್ ಸ್ಲೀವ್ ಆಗಿಬಿಡುತ್ತೆ. ಅದಕ್ಕೆ ನಾನು 1.35 to 1.5 ಮೀಟರ್ ಅಂತ ಹಾಕಿದ್ದೀನಿ. ವಿತ್ ಬೆಲ್ಟು ಅಷ್ಟೇ ನಿಮ್ಗೆ ಎಲ್ಲೋ ಇಲ್ಲ ಎಡ್ಜಲ್ಲಿ ತೊಗೋಬೋದು, ವೇಸ್ಟೇಜ್ ಜಾಗದಲ್ಲಿ ಆರಾಮಾಗಿ ನೀವು 1.35 ತೊಗೊಂಡ್ರೂ ಆಗುತ್ತೆ. ಬಟ್ ಅಂಗಡಿಯವ್ರು 1.35 ಕೊಡಲ್ವಲ್ಲ, 1.5 ಅಂತ ಹಾಕಿದ್ದೀನಿ. ಇಫ್ ಯು ಆರ್ ನಾಟ್ ಗೆಟಿಂಗ್ 1.35 ಟೇಕ್ 1.5. ಸೊ ಗೈಸ್ ಏನು ಮಾಡ್ತಿದ್ದೀವಿ ಅಂತ ಅಂದರೆ, ಸೊ ನಾವು ಆರ್ಡ್ರ್ ತೊಗೊಂಡ್ಮೇಲೆ ಎಲ್ಲದಕ್ಕೂ ನನ್ನ ಡಿಪಾರ್ಟ್ಮೆಂಟಲ್ಲಿ ಒಂದು ಟೀಮ್ ವರ್ಕ್ ಅನ್ನೋದು ಇದ್ದೇ ಇರುತ್ತೆ, ಲೈಕ್ ಐ ಆಲ್ವೇಸ್ ಟೋಲ್ಡ್ ಯು. ಸೊ ಇವಾಗ ನಮ್ಮ ಟೀಮ್ ಪರ್ಸನ್ ಏನು ಮಾಡ್ತಿದ್ದಾರೆ, ಸೋರ್ಸಿಂಗ್ಗೆ ಹೋಗ್ತಾರೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಡಿಪೆಂಡಿಂಗ್ ಅಪಾನ್ ಎಷ್ಟು ಆರ್ಡರ್ಸ್ ಇದೆ ಅನ್ನೋದ್ರ ಮೇಲೆ. ಸೊ ಈಗ ಸೋರ್ಸಿಂಗ್ ಟೀಮ್ ಏನು ಮಾಡ್ತಿದ್ದಾರೆ, ಬರ್ಕೊಂಬಿಡ್ತಾರೆ ಒಂದು ಪೂರ್ತಿ ಡೈರಿಲೆಲ್ಲ ಏನೇನೆಲ್ಲ ಸೋರ್ಸ್ ಮಾಡಬೇಕು, ಎಷ್ಟು ಮುಗ್ದಿದೆ, ಏನಾಗಿದೆ. ಸೊ ಹಿ ರೈಟ್ಸ್ ಡೌನ್ ಎವ್ರಿಥಿಂಗ್. ಆ್ಯಂಡ್ ಒಂದ್ಸಲ ಸೋರ್ಸಿಂಗ್ ಹೋಗೋಕ್ಕಿಂತ ಮುಂಚೆ ಇಟ್ಸ್ ನಾಟ್ ಈವನ್ ಸುಮ್ಮನೆ ಹೋಗಿ ಬನ್ನಿ ಅನ್ನೋ ಥರ ಅಲ್ಲ. ವಿ ಹ್ಯಾವ್ ಅ ಡಿಸ್ಕಷನ್, ಏನೇನು ತೊಗೋಬೇಕು, ಯಾವ ಕಲರ್ ಪರ್ಟಿಕ್ಯುಲರ್ ಇರಬೇಕು ಆ ಥರ. ಸೊ ನಾನು ಒಮ್ಮೊಮ್ಮೆ ಐ ಕಂಪನಿ ಫಾರ್ ಸೋರ್ಸಿಂಗ್ ವೆನ್ ಎನಿ ಕ್ಲೈಂಟ್ ಅನ್ನೋದಕ್ಕಿಂತ ತುಂಬ ಇದೇ ಥರ ಲುಕ್ ಕ್ರಿಯೇಟ್ ಮಾಡಬೇಕು ಅಂತ ಇರುತ್ತೆ. ಆ್ಯಂಡ್ ಫ್ರೀ ಇರ್ತೀನಿ ಅಂತ ಅಂದರೆ ನಾನು ಅಕಂಪನಿ ಮಾಡ್ತೀನಿ. ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾದ್ರು ಮ್ಯಾಚಿಂಗ್ ಥಿಂಗ್ಸ್ ಆ್ಯಂಡ್ ಮ್ಯಾನೇಜಬಲ್ ಬೈ ಟೀಮ್ ಅಂತ ಇದ್ದಾಗ ಹೋಗಿ ಬಂದುಬಿಡ್ತಾರೆ. ಸೊ ದೇ ಆಲ್ಸೋ ಡೂ ಎನ್ ಅಮೇಝಿಂಗ್ ಜಾಬ್. ಸೊ ಅದರದ್ದು ಡಿಸ್ಕಷನ್ ನಡೀತಾ ಇದೆ ಇವಾಗ. ಸೊ ಸೋರ್ಸಿಂಗ್ ಟೀಮ್ ಜೊತೆಗೆ ಏನೇನೆಲ್ಲ ಸೋರ್ಸ್ ಮಾಡ್ಕೊಂಡು ಬರಬೇಕಂತ. ಆ್ಯಂಡ್ ಆಲ್ಸೋ ನಾಳೆ ನಾನು ಒಂದು ಸೀಮಂತ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಫ್ರೆಂಡ್ ಸೀಮಂತ ಫಂಕ್ಷನ್ಗೆ. ಅದಕ್ಕೆ ನಾನು ಇದನ್ನು ವೇರ್ ಮಾಡ್ತೀನಿ. ಪಿಚ್ವಾಯಿ ಪ್ರಿಂಟ್ಸ್ ಎಲ್ಲ ಇದೆ ಚೆನ್ನಾಗಿ ಎಂಬ್ರಾಯ್ಡರ್ಡ್. ಆ್ಯಂಡ್ ಐ ಲವ್ ದಿಸ್ ಕಲರ್, ಏನೋ ಗೊತ್ತಿಲ್ಲ, ಈ ಕಲರ್ ಸಖತ್ ಇಷ್ಟ ಆಗಿದೆ. ಒಂದು ಬನಾರಸಲ್ಲಿ ತೆಗೆದಿಟ್ಕೊಂಡಿದ್ದೆ ಹಾಕ್ಕೊಳ್ಳೋಣ ಅಂತ, ಆಮೇಲೆ ಅಂದ್ಕೊಂಡೆ ಇದನ್ನೇ ಮಾಡೋಣ. ಇದು ಸ್ವಲ್ಪ ಅಫೋರ್ಡೆಬಲ್ ರೇಂಜ್ ಇದೆ, ನಿಮಗೂ ಕೂಡ ಪಾಪ ಎಲ್ರಿಗೂ ತೊಗೊಳಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ದ ಬನಾರಸಿ ವಾಸ್ ಇನ್ ಪ್ರೀಮಿಯಮ್ ರೇಂಜ್. ಸೊ ಇದನ್ನೇ ವೇರ್ ಮಾಡಿ ನಿಮಗೆಲ್ಲ ತೋರಿಸೋಣ, ಸೊ ದಟ್ ಲಾಟ್ ಆಫ್ ಯು ಕ್ಯಾನ್ ಆಕ್ಸೆಸ್ ಇಟ್ ಅಂತ ನಾನು ಅಂದ್ಕೊಂಡೆ. ಆ್ಯಂಡ್ ದಿಸ್ ಇಸ್ ವಾಟ್ ಐಮ್ ಗೋನ ವೇರ್. ಇವಾಗ ಸ್ಟಿಚಿಂಗಿಗೆ ಪ್ರೊಸೀಡ್ ಆಗ್ತಾ ಇದೆ. ಆ್ಯಂಡ್ ಹಾಫ್ ಎ ಡೇಲಿ ಸ್ಟಿಚಿಂಗ್ ಮಾಡಿಸ್ಕೋಬೇಕು ನಾನು ಇವಾಗ. ಹಾಗೆ ಆ್ಯಕ್ಚುಲಿ ಪರ್ಕ್ಸ್ ಅಲ್ಲ, ಒಂದೊಂದ್ಸಲ ಎಷ್ಟೊಂದು ಸಲ ನನಗೆ ಬೇಕು ಬ್ಲೌಸ್ ಅಂದಾಗಲೂ ಹೊಲ್ಸ್ಕೊಳಕ್ಕಾಗಲ್ಲ, ಆ ಥರ ಆಗೋಗುತ್ತೆ. ಬಟ್ ಥ್ಯಾಂಕ್ ಗಾಡ್ ಇವಾಗ ಸ್ವಲ್ಪ ಟೀಮ್ನ ಜಾಸ್ತಿ ಜನನ ಅಪ್ಗ್ರೇಡ್ ಮಾಡ್ಕೊಂಡಿರೋದ್ರಿಂದ ಒಂದು ಹಾಫ್ ಡೇ ಬ್ಲೌಸ್ ಮಾಡಿಸ್ಕೋತೀನಿ. ಬಿಸಿಯಾಗಿ ಏನಾದ್ರು ಸಿಗುತ್ತೆ ಚಂದು? ಏನು ಚಂದು ಬೇಜಾರಾಗಿದೆಯಾ? ಪಾಸ್ತಾ ಇಷ್ಟೇ ಸಬ್ಮಿಟ್ ಮಾಡಿಲ್ಲ. ಪಾಸ್ತಾ ತಿಂತ್ಯಾ? ಹಾಂ ಎಸ್ ಆಗಿ ಕಾಫಿ ಬೇಕು. ಫುಡ್ ಇದೆ ನೋಡಿ ಯಾವುದು ರಾಂಗ್ ಟೈಮಲ್ಲಿ ತೋರಿಸ್ತಾ ಇದೆ. ಏನಂತೆ? ರಾಂಗ್ ಟೈಮಲ್ಲಿ ತೋರಿಸ್ತಾ ಇದೆ ನೀನು. ನೋಡೋಣ ತೋರಿಸ್ತೇನೆ ಹಂಗಿದ್ರೆ. ಲಾಸ್ಟ್ ಟೈಮ್ ಹುಷಾರಿರಲಿಲ್ಲ, ಅದು ಹಂಗೆ ಸ್ಪ್ರೆಡ್ ಆಯಿತು. ಪಾಸ್ತಾ ನೋಡಿ, ಯಾವ್ದು ಬೇಕು ನಿಮಗೆ? ಇದಾ? ಇದು ಬೇಕು. ನಾನು ಬ್ರೌನಿ ಫ್ಯಾಮಿಲಿ ಅಪ್ಪ ಫಸ್ಟ್ ಕಾಫಿ ತಂದು ಕೊಟ್ಟು ಫಸ್ಟ್ ಕಾಫಿ ಕೊಟ್ಬಿಡಕ್ಕೆ ಹೇಳು, ಆಮೇಲೆ ಬೇರೆ ಎಲ್ಲ ವೆಜ್ ಹಿಯರ್ ಬೈ ದ ವೇ. ಓನ್ಲಿ ವೆಜ್ ಹಿಯರ್? ಪೆನ್ನೆ Pizza. ಪಿಜ್ಜಾನಾ? Pizza. How does she know about pizza? She likes pizza. ಪಿಜ್ಜಾ ಪಿಜ್ಜಾ ಇದೆಯಾ? ಇವೆಲ್ಲ ತಿನ್ಬಾರ್ದು ಚಿನ್ನಿ. ಪೆರಿ ಪೆರಿ ಮತ್ತೆ ಕಕ್ಕ, ಪಿಜ್ಜಾ ಇಸ್ ಕಕ್ಕ. ಪಿಜ್ಜಾ ತಿಂತೀಯಾ ಪಾಸ್ತಾ ತಿಂತೀಯಾ? ಎರಡು ಒಂದೊಂದು ಹೇಳೋಣ. ಇವಾಗಿನ ಅವಳಿಗೆ ಪಿಜ್ಜಾ ಇಸ್ ಕಕ್ಕ ಅಂದ್ಬಿಟ್ಟು ನಾನು ತಿಂದ್ರೆ ದೊಡ್ಡ ಮಾರ್ಗರಿಟಾ. ಹೇಳಿದ್ರೆ ಅಲ್ಲಿ ನೋಡಿ ಸ್ಟ್ರೆಸ್ ಆಯ್ತು. ಬೈ ಪಿಜ್ಜಾ ಓಕೆ ಬಾ ಬಂದ್ರೆ ಪಿಜ್ಜಾ, ಇಲ್ಲಾಂದ್ರೆ ನೋ ಪಿಜ್ಜಾ. ಒಂದು ಅಮೆರಿಕನ್ ಪಿಜ್ಜಾ ಬೇಕಾ ಬೇಡವಾ? ಬ್ರೌನಿ ಹೇಳಿದೀನಿ ಪಿಜ್ಜಾ ಅಮ್ಮ ಕೊಡಲ್ಲ. ಬೈಲಿ ಅಲ್ಲಿ ಆ ಮಾಮ ಹತ್ರ ಹೋದ್ರೆ ಪಿಜ್ಜಾ ಕೊಡ್ತಾರೆ. ಬೈಲಿ ಪಾಸ್ತಾ ಇದು ಈ ಮಾಮ ಹತ್ರ ಹೋದ್ರೆ ವೈಟ್ ಸಾಸ್ ಪೆನ್ನೆ ಪಾಸ್ತಾ ಬೈಲಿ. ಈ ಮಾಮ ಹತ್ರ ಹೋದ್ರೆ ಪಿಜ್ಜಾ ಆರ್ಡರ್ ಪಿಜ್ಜಾ ಕೊಡ್ತಾರೆ. ಕರ್ಕೊಂಡು ಹೋಗ ಕುಡಿಲ್ಲ. ಚಂದು ನನಗೊಂದು ಪಿಜ್ಜಾ ಕೊಡು. ಹೋಗು ಅವ್ರ ಹತ್ರ, ಹೋಗು ಚಿನ್ನಿ. ಬೇಡ, ನೀನು ಏನು ಪಿಜ್ಜಾ ಕೊಡ್ತೀಯ ಅಂದ್ರೂ ಹೊಡ್ ಬರ್ತಿಲ್ಲ. ಏನ್ ಬೇಕು? ಮಾಮ ತಮ್ಮ ಕೊಡ್ಲಾ? ದಮ್ಮ ಯಾಕೆ ಬೋದಿದ್ರ? ದಮ್ಮ ಓಹೋ Odi. ಓಡಿ Odi. ಪುಡಿ ಸ್ಟ್ರೆಸ್ ಕಡಿ Say study.
ಏನು ಓಡಿ ಶ್ರೇಯಸ್ ನೋಡಿಬೇಕಂತೆ ನೀನು. ನಾನು ಹೊಡಿಬೇಕಲ್ಲ ಅಲ್ಲ ಕಣೋ, ಪಾಪು ಜೊತೆ ಯುದ್ಧ ಮಾಡಕ್ ಹೋಗಿದ್ಯಲ್ಲ ನೀನು. ನಿನ್ ಪೌರುಷ ಪಾಪು ಮೇಲೆ ತೋರ್ಸಕ್ ಹೋಗ್ತೀಯಲ್ಲ. ನಮ್ಗೆ ಎತ್ಕೊಂಡು ಹೋಗಿಲ್ಲ ನೋಡು ಮನೆಗೆ. ನೋಡಮ್ಮ ಬೈತದೆ ಚಂದು ನಿಮ್ಗೆ. ಅಲ್ಲಿ ಚಂದು ಮಾಮ ಬೈತಾನೆ ನಿಮ್ಗೆ. ಏನು ನೋಡಿ ಏನ್ ನೋಡಿಬೇಕು? ಬಾಯಲ್ಲಿ ಹೊಡಿತೀವಿ. ಇದೆಂತೂ ಗೊತ್ತಾ ಬೇಗ ಬಂತು. ಕಾಫಿ ಡಿಕಾಕ್ಷನ್ ಬಿಸಿನೀರು ಹಾಕ್ಕೊಟ್ಬಿಟ್ಟು ಅದಕ್ಕೆ So cute, no? ಏನದು? ಚಿಕ್ಕ ಕುಸನ್ ಬಂತಲ್ಲ ನಾನು ನಂಗೆ ಕಾಣಿಸ್ಲಿಲ್ಲ ಬ್ಲೈಂಡ್ ಸ್ಪಾಟ್ ಅಲ್ಲಿ ಏನಾದ್ರು ನೋಡೋದು ನಂಗಲ್ಲಿ. ಶೇಪ್ ತೋರಿಸ್ಲಾ? ಪಾಪ ಕಿತ್ಕೊಬಿಡ್ತಾರೆ ಅಂತ ಬೇಗ ತಿನ್ಬಿಟ್ಟೆ ಅಲ್ಲ ನೀನು. ಚಂದು ಗೋಬೆ. ಏಯ್, ಏನು ಜಾಸ್ತಿ ಆಡಿದ್ರೆ ಏನು? ಹೊಡಿ 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 ಇಲ್ಲಿ ಹಿಂಗೆ ಜುಟ್ಟು. ಏಯ್ ಏಯ್ ಹೇಳಿ ಹಿಂಗೆ ನಾನು ಹೇಳಿ 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 ನಾನು ಜೆಂಟಲ್ ಆಂಟಿಂಗ್ ಮಾಡ್ತಾ ಇದ್ದೀನಿ. ಜೆಂಟಲ್ ಪೇರೆಂಟಿಂಗ್ ತರ ಡೂಯಿಂಗ್ ಜೆಂಟಲ್ ಆಂಟಿ. ನೀನ್ ಪಿಜ್ಜಾ ಇಲ್ಲ ಓ ಸ್ವಾನ್ ಇದರಲ್ಲಿಲ್ವಾ? ಇಲ್ಲಿ ತಗೋ. ಅಲ್ಲಿ ನೋಡು ಕೆಮ್ಮು ಆರ್ಡರ್ ಮಾಡಿ ಅದು ಶೇಪ್ ನೋಡ್ಬೇಕು. ಆಚೆನಾ? ಇವಾಗ ನೀನು ಆಚೆ ಹೋಗ. 9 ತಿಂಗಳು ಸೇಫ್ ಆಗಿ ನೋಡ್ಕೊಂಡಿದ್ದು ನಾನು. ಎಸಿತಾಳೆ. ಏಯ್ ನೀನ್ ಎಸಿತಾಳ ಅದಕ್ಕೆ ಎಸಿಕೋಬೇಕು. ಅಲ್ಲ, ನೀನು ಆಕ್ಷನ್ ಹೇಳ್ತಾ ಆಂಟಿಸಿಪೇಟ್ ಅಲ್ಲ, ಇನ್ನ ಎಸಿತಾಳೆ ಅಂತ ಆಂಟಿಸಿಪೇಟ್ ಮಾಡಿ ಯೂಟ್ಯೂಬ್ಗೆ ಕಂಟೆಂಟ್ ಕೊಡ್ತಾವೆ. ಇನ್ನ ನೀನು ಎಸಿತ್ಯ ಒಂದು ತಲೆಗೆ ಎಸಿಬೇಕು. ಸುಮ್ಮನೆ ಇದ್ರು. ಎಸಿ ಅನ್ನೋ ವರ್ಡೇ ಯೂಸ್ ಮಾಡಬೇಡಿ ಸುಮ್ಮನೆ. ಏನಂತ ಓದಿದ್ರೆ ಹೌದಾ? ಗೈಸ್, ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಆಚೆ ಕಡೆ ವೆಯ್ಟ್ ಮಾಡ್ತಿದ್ದಾರೆ. ಒಂದು 20 ನಿಮಿಷ ವೆಯ್ಟ್ ಮಾಡಿಸಿದ್ದೀನಿ. ಐ ಹ್ಯಾವ್ ಟು ರಶ್ ಫಾಸ್ಟ್, ಬಟ್ ಲುಕ್ ಇಟ್ ದಿಸ್. ಓ ಮೈ ಗಾಡ್, ಕಲರ್ ಅಂತೂ ಸಿಕ್ಕಾಬಳೆ ಪ್ರಿಟಿ ಆಗಿದೆ. ಆ್ಯಂಡ್ ಜ್ಯುವೆಲ್ರಿ ಇಸ್ ಫ್ರಮ್ ಸ್ಪಟಿಕಾ. ಕ್ಯೂಟ್ ಆ್ಯಂಡ್ ಮಿನಿಮಲಿಸ್ಟಿಕ್ ಜ್ಯುವೆಲ್ರಿ. ಸೊ ದಿಸ್ ಇಸ್ ಹೌ ನೀವು ನೋಡ್ಬೋದು. ಆಲ್ ಓವರ್ ಸಾರಿ ಈ ಥರ ಕೌ ಪ್ರಿಂಟ್ಸ್ ಎಲ್ಲ ಇದೆ. ಸೊ ಇದಕ್ಕೆ ವೇಟ್ ವಾಟ್ ಐಮ್ ಪೇರಿಂಗ್ ಅಂತ ಹೇಳ್ತೀನಿ. ಇಟ್ಕೊಂಡಿದ್ದೀನಿ. ದಿಸ್ ಇಸ್ ದ ಪೋಟ್ಲಿ ಬ್ಯಾಗ್ ದಟ್ ಐಮ್ ಕ್ಯಾರಿಂಗ್ ಫಾರ್ ದಿಸ್. ದಟ್ಸ್ ಆಲ್. ಲೆಟ್ಸ್ ಗೋ. ಸೊ ಗೈಸ್, ನಾವು ವಿ ಆರ್ ಹೆಡೆಡ್ ಟು ಯಲಹಂಕ. 1.5 hour ಇದೆ ನಾಗರಬಾವಿಯಿಂದ, ಬಟ್ ವಿ ಮಸ್ಟ್ ಗೋ. ಆ್ಯಂಡ್ ಬನ್ನಿ, ಯಾರ್ಯಾರು ಸಿಗ್ತಾರೆ ನೋಡೋಣ. ಗೋಕುಲ್ ಅಣ್ಣ ಬೇರೆ ಡ್ರೈವ್ ಮಾಡ್ತಿದ್ದಾನೆ. ಏನೋ ಗೋಕುಲ್, ಇವತ್ತೇ ಕರ್ಕೊಂಡು ಹೋಗ್ತೀಯಾ? How is everything? Bro, I kept thinking you'll come. Bye. Whenever you come. Yeah, so many things. Always welcome. How is everything going? All well. ಇಂಥ ಎಕ್ಸ್ಪೆನ್ಸಿವ್ ಫೋಟೋಗ್ರಾಫರ್ನ ಎಕ್ಸ್ಪೆನ್ಸಿವ್ ಫೋಟೋಗ್ರಾಫರ್ ಅಲ್ಲ, ಹೋಗಿ ಗೋಕುಲ್ಗೆ ಬ್ಲಾಗ್ ಮಾಡಕ್ ಕೊಟ್ಟಿದ್ದಾರೆ. ವಿಡಿಯೋ ಮಾಡೋ ಹೋಗ್ಬಿಟ್ಟು ದಿಶಾ ನಾವು ಮಾತಾಡ್ತೀನಿ ಅಂದ್ರೆ ಅಲ್ಲ, ವಿಡಿಯೋ ಮಾಡೋ ಮಾಡೋಲ್ಲ. ನಾನು ವಿಡಿಯೋ ಮಾಡುವಂತೆ ಎಲ್ಲಿ ಸರ್ ಪಾರ್ಟಿನೇ ಕೊಡಿಸ್ತೀವಿ. ದಿಶಾ ಟರ್ನ್ ಲೈಕ್ ಬೋರ್ ಆಯ್ತದೆ ಮೇಡಮ್ ಕಾರ್ ತಗೊಂಡು. ಪ್ರೀತಿಯಿಂದ ಮದುವೆ ಆದ್ರೆ ಬೋರ್ ಆಗಲ್ಲ, ಇರ್ತಾರೆ ಅಂತ. ಇವನು ಪ್ರೀತಿಯಿಂದ ಕಾರ್ ತಗೊಂಡಿದ್ದಾರೆ. ಇನ್ನೊಂದು ಪರ್ಪಸ್ ಪುಸ್ತಕ ತಗೊಂಡಿದ್ದಾರೆ. ಪರ್ಪಸ್ ಹೇಳ್ಬಿಡಿ ಸುಮ್ಮನೆ ಇನ್ನೊಂದು ಪರ್ಪಸ್ ಬೇಡ.
ನಂಗೆ ಅನಿಸ್ತಿದೆ ಗರ್ಲ್ ಆಗುತ್ತೆ ಅಂತ ಬಿಕಾಸ್ ಯಾಕಂದ್ರೆ ಗರ್ಲ್ ಆದ್ರೆ ಏನೋ ಅಂತಾರೆ ಬ್ರೋ ರಿಸೆಂಬಲ್ ಅವರು ಡ್ಯಾಡಿ ಥರ ಬರಲಿ ಗೆಸ್ಟ್ ಅರೈವಲ್ ಡೇಟ್ ಇರೋ ಮೈಕೆ ಹಾಕಿಲ್ಲ ನಾನು ಅದಕ್ಕೋಸ್ಕರ ವಿಡಿಯೋ ಅಯ್ಯೋ ಹಾಂ ನಾನು ಇವಳಿಗೋಸ್ಕರ ಬ್ಲಾಗ್ ಮಾಡಿ ಕೊಡೋಣ ಅಂತ ಕರೆದ್ಬಿಟ್ಟು ನಿನ್ನ ಬ್ಲಾಗ್ ಮಾಡ್ತಾ ಇದ್ದೀನಿ ಅವಳು ಮೈಕೆ ಆನ್ ಮಾಡ್ತಿರ್ಲಿಲ್ಲ ಗೆಸ್ಟ್ ನಂಗೆ ಅನ್ಸುತ್ತೆ ಗರ್ಲ್ ಆಗುತ್ತೆ ಅಂತ Baby girl. ಸಾರಿ ನನಗೆ ಅನಿಸ್ತದೆ ಬಾಯ್ ಆಗುತ್ತೆ ಅಂತ ಯಾಕಂದ್ರೆ ನನಗೆ ಸಾತ್ವಿಕ್ ಅಂತ ಹೆಸರು ತುಂಬಾ ಇಷ್ಟ ಆಯ್ತಾ ಅದು ಏನಕ್ಕೂ ಗೊತ್ತಿಲ್ಲ ನನ್ನ ಮಗು ಆದ್ರೂ ಸಾತ್ವಿಕ್ ಅಂತ ಇಡಬೇಕು ಅಂತ ಸೊ ಬಾಯ್ ಆದ್ರೆ ಸಾತ್ವಿಕ್ ಅಂತ ಗರ್ಲ್ ಆದ್ರೆ ಸಾತ್ವಿಕಾ ಅಂತ ಇಡ್ಬೋದು ಅಲ್ವಾ ಹಾ SATH ಅದು ಸಾತ್ವಿಕ್ ಓಕೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ಇಟ್ಸ್ ಓಕೆ ಇಟ್ ಹ್ಯಾಪನ್ಸ್ ನಂಗೆ ಅನ್ಸುತ್ತೆ ಬಾಯ್ ಆಗುತ್ತೆ ಅಂತ ಯಾಕೆ ಗೊತ್ತಾ ಜನರಲಿ ಇದು ಓ ಅದು ಅವಳ್ದಾ ಇನ್ನೊಂದು ಇದೆ ನಿಧಿ ಮಾಡಿ ನಾನು ನನ್ನ ಸಪ್ರೇಟ್ ಹೇಳ್ಬೇಕಾ ಹೌದೌದು ಅಫ್ ಕೋರ್ಸ್ ಇವಾಗ ನಾನು ಮೈ ಹಿಡಿತೀನಿ ಕೊಡು ನೀನಾಳು ನಿಂಗೆ ಜಾನ್ರಲಿ ಬಾಯ್ ಇಷ್ಟನಾ ನೀನು ಹೂ ಎಲ್ಲಿ ಇಟ್ಕೊಂಡೆ ಬ್ಯಾಗಲ್ಲ ಅದನ್ನು ಹೇಳ್ಬೇಕು ನಮ್ಮ ಹುಡುಗಿಗೆ ಅದು ಮ್ಯಾಚಿಂಗ್ ಆಗ್ಲಿ ಅಂತಾನೆ ಅವರು ಪಾಪ ಇವಳಿಗೋಸ್ಕರ ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ ಅಲ್ವಾ ನನಗೂ ಪರ್ಪಲ್ ಕಲರ್ ಕೊಟ್ಟಿದ್ದಾರೆ ಸೊ ಸ್ವೀಟ್ ಸೊ ನನಗೆ ಆ್ಯಕ್ಚುಲಿ ಬಾಯ್ ಆಗುತ್ತೆ ಅಂತ ಅನ್ನಿಸ್ತಿದೆ ಆ್ಯಂಡ್ ಗೆಸ್ಟ್ ಜೆಂಡರ್ ಬಾಯ್ ನೀವು ಇದೇ ವಿಡಿಯೋನ ರಿವೈಂಡ್ ಮಾಡಿ ನೋಡಿದ್ರೆ ಇವಳು ಐ ಗೆಸ್ಸು ಗರ್ಲ್ ಆಗ್ತಿದೆ ಅಂತ ನನಗೆ ವೋಟ್ ಮಾಡಿಸ್ಬಿಟ್ಟು ಗರ್ಲ್ಗೆ ಇವಳು ಬಾಯ್ ವೋಟ್ ನಾನು ಮಿಸ್ಟೇಕ್ ಮಾಡ್ಕೊಂಡೆ ಆಯ್ತಾ ಸಾರಿ ಕನ್ಫ್ಯೂಸ್ ಮಾಡ್ಕೊಂಡೆ ಆ್ಯಂಡ್ ರಿಸೆಂಬ್ಲೆನ್ಸ್ ಯಾರ್ದಿರುತ್ತೆ ಅಂದರೆ ಅಪೇಕ್ಷಾದಿರಲಿ ಏನಂದ್ರೆ ಆ್ಯಕ್ಚುಲಿ ರಜತ್ ಫಸ್ಟ್ ಫ್ರೆಂಡ್ ಆಗಿದ್ದು ಆಮೇಲೆ ಅಪೇಕ್ಷಾ ಫ್ರೆಂಡ್ ಆಗಿದ್ದು ಆದರೆ ಅಪೇಕ್ಷಂಗೆ ಮೇಲೆ ಜಾಸ್ತಿ ಒಲವು ಆಮೇಲೆ ಗೆಸ್ಟ್ ಅರೈವಲ್ ಡೇಟ್ ಅದು ನನಗೆ ಹೆಂಗೆ ಗೊತ್ತಾಗುತ್ತೆ ನಾನು ಡೆಲಿವರಿ ಮಾಡಿಸಿದ್ದು ಬೇಬಿ ಯಾವಾಗ ಬರಬೇಕು ಅಂತ ಅನ್ಸುತ್ತೋ ಆರಾಮಾಗಿ ಹಾ ಸೊ ಆರಾಮಾಗಿ ಬನ್ನಿ ಅಂತ ಆರಾಮಾಗಿ ಬನ್ನಿ ಇವ್ನು ಯಾರನ್ನ ನೋಡಿ ಸ್ಮೈಲ್ ಕೊಡ್ತಾ ಇದ್ದಾನೆ ಗರ್ಲ್ ನೇಮ್ ಸಜೆಷನ್ ನಿಧಿ ಅಂತ ಇಡಿ ನನ್ನ ಹೆಸರೇ ಇಡಿ ಸೆಲ್ಫ್ ಒಬ್ಸೆಸ್ಡ್ ನಾನು ಇದು ಬೇಬಿ ಬಾಯ್ ನೇಮ್ ಶ್ರೇಯಸ್ ಅಂತ. ಸಜೆಷನ್ ಶ್ರೇಯಸ್ ಅಂತ ಇಡಿ ನಂಗೆ ಗೊತ್ತಿತ್ತು ಎಕ್ಸ್ಪೆಕ್ಟೆಡ್ ವಿತ್ ಲವ್ ನಿಧಿ ವಿತ್ ಲವ್ ನಿಧಿ ಅವ್ರು ನಂದು ಪೇಪರ್ ಏನಾದ್ರು ಓದ್ಬಿಟ್ರೆ ದಿಗ್ಭ್ರಮೆ ಆಗ್ಬಿಡ್ಬೇಕು ನೆಕ್ಸ್ಟ್ ಡೇನೇ ಡೆಲಿವರಿ ಅಬ್ಸೆಸ್ಡ್ ನಿಧಿ ನೋಡು ಸೊ ಓಕೆ ಬಾಯ್ ಲೆಟ್ಸ್ ಗೋ ಮಹಾಪ್ರಭುಗಳೇ ನೀವೇನಿಲ್ಲಿ ಆಗಲೇ ಸಿಕ್ ಮತ್ತೆ ಏನಿದೆ ರಿಸೆಂಬಲೆನ್ಸ್ ಯಾರ ತರ ಇರ್ತಾರೆ ಅಂತ ನೋಡಿದ್ಮೇಲೆ ಹೇಳ್ತೀವಿ ಅಂತ ಬರೀರಿ ಇವಳೇನಂತ ಇವಳು ಅಲ್ಲ ಏನಾಕಿದಾಳೆ ಗೊತ್ತಾ ಇಲ್ಲಿ ಸರ್ ಗೆಸ್ ದ ಡೇಟ್ ಅಂದ್ರೆ ಏನಾಕಿದ್ಯಾ ಗೆಸ್ ದ ಡೇಟ್ ಆರಾಮಾಗಿ ಬನ್ನಿ ಅಂತ ಆರಾಮಾಗಿ ಬನ್ನಿ ಅಂತ ಹಾಕಿದ್ರು ನೀವು ನಿನ್ನ ಹೆಸರು ಹಾಕ್ಬಿಟ್ಟಿ ಅಲ್ಲಿ ನಕ್ಬಿಡ್ತಾರೆ ಇಲ್ಲಿ ಹೆಂಗೆ ಹೇಳಿ ನೋಡ್ಬಿಟ್ಟು ಹೇಳ್ತೀನಿ ಹಂಗೆ ಬರೀರಿ ಹಂಗೆ ಬರೀರಿ ಸರ್ ನೋಡ್ಬಿಟ್ಟು ಹೇಳ್ತೀನಿ ಅಂತ ಸರ್ ನಿಜವಾಗ್ಲೂ ಹಂಗೆ ಹಾಕಿ ಪ್ಲೀಸ್ ಪಕ್ಕ ನಿಜವಾಗ್ಲೂ ಇವಳು ಹಂಗೆ ಫನ್ ಇರ್ಬೇಕು ಓದೋ ಟೈಮಲ್ಲಿ ಹಾ ಏನೋ ಬರೆಯೋ ಒಳ್ಳೆ ಡೇಟ್ ಅದು ಒಳ್ಳೆ ಡೇಟ್ ಅದು ಯಾರ ಹತ್ರ ಡೇಟ್ ನನ್ನ ಬರ್ಡೇ ಹಾಕಿ 22 ಯಾಕೋ ಪರವಾಗಿಲ್ಲ ದೇವಿ ಅಂತ ಬರೀ ಫೆಬ್ರವರಿನಾ ನಮ್ಮಂತಲೇ ಹುಟ್ಟಿದ್ದೀರಾ ನಮ್ಮಂತಲೇ ಹುಟ್ಟಿದ್ದೀರಾ ನಾನು 27 ಫೆಬ್ರವರಿನಾ ಆಗಸ್ಟ್ ಒಳ್ಳೆ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಕಾಶ್ ನಿನ್ ಫಸ್ಟ್ ಹೆಸರು ಅಂತ 26 ಹಾಕಿ ಶ್ರೇಯಸ್ ಹುಟ್ಟಿದ ದಿನ 25 ಹಾಕೋರೆ ಇದು ದೇವಿ ದೇವಿ ಭವ್ಯನ್ ಮೂವಿ ಹೆಸರು ದೇವಿ ಇತ್ತಲ್ಲ ಅದಕ್ಕೆ ಹಾಕ್ಸ್ಬಿಟ್ಟೆ ನಿಧಿ ಅವರೇ ನಿಮ್ಮ ಚಂದವಾದ ಹಲ್ಲನ್ನು ತೋರಿಸಿ ಅಲ್ಲ ಚಂದವಾದ ಹಲ್ಲು ಬಿಡು ಅವ್ರು ಮಾಡೋದೇ ಸ್ವಲ್ಪ ಫನ್ ಅಂಡ್ ಕಾಮಿಕ್ ಆಗಿರುತ್ತೆ ಇನ್ನು ಅದರಲ್ಲಿ ನಾವು ಬೇರೆ ಏನೇನೋ ಮಾಡಿದ್ರೆ ಹೆಂಗೆ ಮಾಡ್ತಾರೋ ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಫನ್ ಏನಂತಾರೆ ಇದ್ರ ಸ್ಪೆಲ್ ಮಾಡು ಕ್ಯಾರಿಕೆಚೋರ್ ಕರೆಕ್ಟಾ ಇದು ಇದು ಓದಿದ್ದೀನಿ ನಾನು ಅಲ್ಲ ಗೊತ್ತ ಮರೈತಿ ವ್ಯಂಗ ಭಾವಚಿತ್ರ ನಾನು ಕನ್ನಡದಲ್ಲಿ ಹೇಳ್ತೀನಿ ಸರ್ ಬ್ಯೂಟಿಫುಲ್ ವ್ಯಂಗ ಭಾವಚಿತ್ರ ಕರ್ಕೊಂಬಂದ್ಬಿಟ್ಟು ಈ ತರ ಹಿಂಸೆ ಕೊಡ್ತಾ ಇತ್ತು ಈ ತರ ನಿಧಿ ಮಾತ್ರ ಮಾಡಕ್ ಸಾಧ್ಯ ಅಲ್ವಾ ಐ ಅಗ್ರಿ ನನ್ನ ಡ್ರಾಯಿಂಗ್ ಅಲ್ಲಿ ಬರೀ ನನ್ನ ಕೂದಲೇ ಇರುತ್ತೆ ಅಂತ ನಂಗೆ ಅನಿಸ್ತಾ ಇದೆ ನೋಡಿ ಮಾಡಿ ಕೊಡಿ ಸರಿ ನೆಕ್ಸ್ಟ್ ಮಂತ್ ಮದುವೆ ಇದೆ ಮದುವೆಯಿಂದ ಓಡ್ಗಿಡು ಓದಲು ಓಡ್ಗಿಡಿ ಹೋದಾಳು ನನ್ನ ಮದ್ವೆಗೂ ಇಡ್ಸ್ಬೋದಲ್ವಾ ಹಾಂ ಮಾಡಿಸ್ಬೋದು ಚಂದ ಇರುತ್ತೆ ಮುಹೂರ್ತಮ್ ದಿನ ಮಾತ್ರ ಚೆನ್ನಾಗಿರುತ್ತೆ ಅಲ್ವಾ ನಿಧಿ ನನ್ಗಿನ ಜಾಸ್ತಿ ರೆಡಿ ಆಗ್ತಾಳೆ ಅಂತ ಸರ್ ಅಲ್ಲ ಇವರೆಲ್ಲ ಅಂಡರ್ ಡ್ರೆಸ್ ಆದರೆ ನಾನೇನು ಮಾಡಲಿ ನಾನು ಓವರ್ ಡ್ರೆಸ್ ಅಲ್ಲ ಇವ್ರಿಗೆಲ್ಲ ನೀಟಾಗಿ ರೆಡಿ ಆಗಬೇಕು ಇವರೆಲ್ಲ
ನನ್ನ ಚೆನ್ನಾಗಿ ರೆಡಿ ಮಾಡ್ತಿದ್ದಾಳ. ಅಲ್ಲ ನಿಮ್ಗೆಲ್ಲ ಇವರೆಲ್ಲರೂ ಎಲ್ಲ ಇವೆಂಟಲ್ಲೂ ಅಷ್ಟೇ ಇವರೆಲ್ಲ ಸಿಂಪಲ್ ಆಗಿ ರೆಡಿ ಆಗ್ತೀರಾ ಆಯ್ತಾ, ನಾನೇನ್ ಮಾಡ್ಲಿ? ಅಲ್ಲ ನನ್ನ ಔಟ್ಫಿಟ್ಸ್ ಎಲ್ಲ ಅವಳಿಗೆ ಚೆನ್ನಾಗಿ ಮಾಡ್ತಿದ್ದಾಳೆ ಅನ್ನೋ ಕಾನ್ಫಿಡೆನ್ಸ್. ಪ್ರಮೋಷನ್ ಗ್ರ್ಯಾಂಡ್ ಆಗಿ ರೆಡಿ ಆಗ್ರಿ ಎಲ್ಲದಕ್ಕೂ. ಗೊತ್ತಿಲ್ಲ. ಹೊಟ್ಟೆ ಹಸಿ ಅಂದ್ಲು, ಆದ್ರೆ ಎಲ್ಲ ಹಾಕ್ಸ್ಕೊತಾ ಇದ್ದಾಳೆ. ಒಂದು ತುತ್ತು ತಿನ್ಬಿಟ್ಟು ನಂಗೆ ಸಾಕಾಯ್ತು ಅಂತ. ಅದು ನವೀನ್ ಅವ್ರ ಪಕ್ಕದಲ್ಲಿದಾರಲ್ಲ, ಭಯ ಆಗ್ತಾ ಇದೆ ನನಗೆ ತಿನ್ನಕ್ಕೆ. ಮೇಲೆ ಹೊಡಿತಾ ಇದಾರೆ ನನಗೆ. ನಾನು ಯಾವ್ದು ಬೇಕೋ ಅದು ಮಾತ್ರ ಹಾಕ್ಸ್ಕೊಂಡಿದ್ದೀನಿ. ಗೋಕುಲ್ ಅಂತೂ ಅಪ್ಪ ದೇವ್ರೇ ಸಾರಿ ಹಿಂಗೋ ತಿರುಗಿಸ್ತಾ ಇದ್ದೀನಿ ಕ್ಯಾಮ್ರಾ. ಏನು ಗೊತ್ತಾ, ಸೊ ಶ್ರೇಯಸ್ ಎದ್ದಿದ್ರೆ ಎಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಪ್ರಸಾದ ಹಾಕ್ತಿದ್ದೆ. ಬಟ್ ಶ್ರೇಯಸ್ ಇಲ್ವಲ್ಲ, ಯಾರಿಗೂ ಪ್ರಸಾದ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ಎಲೆ ಮೇಲೆ ಎಲ್ಲ ಬಿದ್ದಿದೆ. ಏನದು ಶ್ರೇಯಸ್ಸು ಈ ಮಾತಿಗೆ ಮರುಳಾಗಿ ನೆಕ್ಸ್ಟು ನಿಧಿಯವ್ರನ್ನ ಎಲ್ಲೂ ಒಬ್ಬಳನ್ನೇ ಕಳಿಸಲ್ಲ ಅಂತ ಅನಿಸುತ್ತೆ. ಏನಂತ ನಿಮ್ಮ ಕಮೆಂಟ್ಸ್ ಸರ್? ನಿಮ್ಮ ಕಮೆಂಟ್ಸ್ ಏನು ಮೇಡಮ್, ಏನು ಕಮೆಂಟ್? ಶ್ರೇಯಸ್ ಈ ನನ್ನೆಲೆಗೆ ಹಾಕಿಲ್ಲ ಅನ್ನೋ ಖುಷಿಲಿದ್ವಿ. ಇಷ್ಟಾದ್ಮೇಲೂ ಹಾಯ್ ಎವ್ರಿಬಡಿ. ಸೊ ಇವತ್ತು ಆ್ಯಕ್ಚುಲಿ ನಾನು ಸ್ವಲ್ಪ ಲೇಟ್ ಮಾಡಿದೆ. ಸೊ ತುಂಬ ಏನು ಮಾಡಿಲ್ಲ. ಯಾವಾಗಲೂ ಕಾಯಿಸ್ತೀಯ ನಿಧಿ, ನಂಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ಯಾವಾಗಲೂ ಅಂತೆ. ಅಲ್ಲ ನಾನು ಸ್ವಲ್ಪ ಎಕ್ಸ್ಟ್ರಾ ಆ್ಯಕ್ಟಿಂಗ್ಗಳಿವೆಲ್ಲ. ಸೊ ದಿವ್ಯಾ, ಸೊ ಏನು ಸಮಾಚಾರ ಹೇಳಿ? ಏನ್ ಮಾತಾಡ್ಬೇಕು ಹೇಳಿ, ಏನ್ ಮಾತಾಡ್ಬೇಕು? ಗೋಕುಲ್ ಚೆನ್ನಾಗಿ ಊಟ ಮಾಡಿ. ಚೆನ್ನಾಗಿ ಊಟ ಮಾಡ್ಬೇಕು ಅಪ್ಪ ಸುಸ್ತು. ಎಲ್ಲರೂ ಚೆನ್ನಾಗಿ ಊಟ ಮಾಡಿ. ಸುಳ್ಳು ಚೆನ್ನಾಗಿ ಊಟ ಮಾಡಿದೀವಿ ಅಂತ ಎಲ್ಲ ಸುಳ್ಳು ಹೇಳ್ಬಾರ್ದು. ಮತ್ತೆ ಇವಳು ಊಟ ಹಾಕ್ಸ್ಕೊಂಡಿದ್ದೆಲ್ಲ ಬಿಟ್ಟಿದ್ದಾಳೆ, ಚೆನ್ನಾಗಿ ಊಟ ಮಾಡಿದೆ ಅಂತ. ಬ್ರೋ ಎಲ್ಲಾದು ಒಂದು ಚೂರು ತಿಂದೆ. ಅಂದ್ರೆ ಬಂದಿರೋ ಅಲ್ಲಿ ಅಷ್ಟು ಐಟಮ್ಸ್ ಇರೋದಕ್ಕೆ ನಿಧಿಗೆ ಹೆಂಗಿತ್ತು ಅಂತಂದ್ರೆ ಎಲ್ಲ ಐಟಮ್ನ ಒಂದ್ ಚೂರು ಟೇಸ್ಟ್. ಹೌದು. ಅರೆ ಗೋಕುಲ್ ಅಂತ ಜಾಸ್ತಿ ಕ್ವಾಂಟಿಟಿ ಹಾಕೋದು. ವಾಟ್ ಡು ಐ ಡು? ಒಂದವೇ ಒಂದು ಸ್ವಲ್ಪ ಕಾಫಿಗೂ ಎಲ್ಲರೂ ನಿಲ್ಸು ಗೋಕುಲ್. ಆಗಲ್ಲ ಅಂತ ಮಾತಾಡು. ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಏನಂದ ಗೊತ್ತಾ, ಆಗಲ್ಲ ಅಂದ. ಅಂಡ್ ವೈ ಯಾಕಾಗಲ್ಲ ಅಂತ ಅಂದ್ರೆ 3 ಜನ ಇದೀವಲ್ಲ, ಸ್ಟಾರ್ ಬಾಕ್ಸ್ ಆದ್ರೆ ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತಲ್ಲ. ಅಯ್ಯೋ ದೇವ್ರೇ, ಆ ಥರ ಎಲ್ಲ ಏನಿಲ್ಲ. ಸ್ಟಾರ್ ಬಾಕ್ಸ್ ಬೋರ್ ಆಗಿದೆ. ಅಣ್ಣ ಅಟ್ಲೀಸ್ಟ್ ನಿಜ ಒಪ್ಕೊಂಡಲ್ಲ ಗೋಕುಲ್. ನಿಜವಾಗ್ಲೂ ಬೋರ್ ಆಗಿದೆ. ಅಪ್ಪ ನಿಧಾನ ಕಣಪ್ಪ. ಸರಿ ಕೋಸ್ಟಾಗ ಹೋಗೋಣ ಬಾ. ಎಲ್ಲಿದೆ? ಕೋಸ್ಟಾ ಎಲ್ಲಿದೆ? ನಾ ಮಲೇಷ್ಯಾದಲ್ಲಿ ಕೋಸ್ಟಾ ಕಾಫಿ ಅಂತ ಹಾಕಿದೆ. ಇಲ್ಲೆಲ್ಲಿದೆ ಅಂತ ಕೇಳಿ. PVR ಗೋಲ್ಡ್ ಅಲ್ಲಿದೆ. ಹುಡ್ಕೋಣ ಬಾ. ವೈ ಗೂಗಲ್ ಇಸ್ ದೇರ್. ವಿಲ್ ಸಿ ಇಟ್ ಇನ್ ಗೂಗಲ್. ಗೂಗಲ್ ಮಾಡಿ. ತುಂಬಾ ಕ್ಲೋಸ್ ಫ್ರೆಂಡ್. ಮರ್ತೋಗುತ್ತೆ ನನಗೆ ಈ ಮೈಕ್. ನಾನು ಮೈಕ್ ಇಟ್ಕೊಳ್ದೆ ವ್ಲಾಗ್ ಮಾಡಿ ನಿಧಿ ಮೈಕ್ ಕೊಟ್ರೆ ನನಗೆ ಎಲ್ಲಿಟ್ಕೊಳ್ಳಿ. ನಾನು ಮೈಕ್ ಸಾರಿ ವಿಡಿಯೋಸ್ ಮಾಡೋಕ್ಕೆ ಅಂತ ತರಿಸಿದ್ದು. ಈಗ ವ್ಲಾಗ್ಗೆ ಹೆಲ್ಪ್ ಆಗ್ತಿದೆ. ದೇವರು ನಿಂಗೆ ಮುಂಚೆನೆ ಹೇಳ್ಬಿಟ್ಟು, ಅಂದ್ರೆ ಒಂದು ಪ್ರಿಕಾಷನ್ ರೀತಿ. ಏನಂತ? ನೀವು ಮುಂದಕ್ಕೆ ವ್ಲಾಗು ಮಾಡ್ತೀಯ, ಯೂಸ್ ಆಗುತ್ತೆ ತಗೋ. ಇಲ್ಲ, ಬಟ್ ಏನು ಗೊತ್ತಾ, ನಂದು ಒಂದು ಈ ಬ್ಯಾಡ್ ಹ್ಯಾಬಿಟೋ ಗುಡ್ ಹ್ಯಾಬಿಟೋ ಗೊತ್ತಿಲ್ಲ ನನಗೆ. ಏನಾದರೂ ಸ್ಟಾರ್ಟ್ ಮಾಡ್ಕೊತೀನಿ ಅನ್ಕೋ, ಅದ್ರ ರಿಲೇಟೆಡ್ ಎಲ್ಲ ತೊಗೊಂಡ್ಬಿಡ್ತೀನಿ ಫಸ್ಟೇ. ನಮ್ಮ ಗ್ರೂಪಲ್ಲಿ ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಅಂದ್ರೆ ನಿಧಿನೇ. ಸಾಕಾಗಲ್ಲ ಅಂದ್ರೆ ಆತರ ಅಲ್ಲ. ಏನ್ ಗೊತ್ತಾ, ನಿಧಿಗೆ ಈಗ ಒಂದು ಚಿಪ್ಸ್ ತರ್ತೀವಿ ಡ್ಯಾಮೇಜಿಂಗ್ ಅಲ್ಲ, ಎಲ್ಲರಿಗೂ ಗೊತ್ತಿದ್ದು. ಒಂದ್ ಚಿಪ್ಸ್ ತರ್ತೀವಿ ಅನ್ಕೊಳ್ಳಿ, ಚಿಪ್ಸ್ ಜೊತೆಗೆ ಒಂದ್ ಪ್ಲೇಟು ಒಂದ್ ಟಿಶ್ಯೂ ಪೇಪರ್ ಇರ್ಬೇಕು. ಯಾಕಂದ್ರೆ ಆ ಟಿಶ್ಯೂ ಪೇಪರ್ ತಗೊಂಡು ಪ್ಲೇಟ್ ಒರೆಸಿ ಆಮೇಲೆ ಕೊಟ್ರೆ ಓಕೆ. ಹಂಗೆ ನಾವು ಕೈ ಹಾಕ್ಬಿಟ್ಟು ಪ್ಯಾಕೆಟ್ ಇದ್ದ ತಿಂದ್ಬಿಟ್ರೆ ಮುಗ್ದೋಯ್ತು. ಏನಿದು? ಅದನ್ನ ಹೈಜೀನ್ ಅಂತಾರೆ. ಅದು ಹೈಜೀನ್ ಓಕೆ, ಬಟ್ ಎಲ್ಲೋ ಕಾಡ್ ಮಧ್ಯ ಕರ್ಕೊಂಡ್ ಹೋಗ್ತಾರೆ. ಕಾಡ್ ಮಧ್ಯ ಕರ್ಕೊಂಡ್ ಹೋಗಿರ್ಬೇಕಾದ್ರೂ ಪ್ಲೇಟ್ ಅಲ್ಲಿ ಬಿಸ್ಲರಿ ನೀರ್ ಹಾಕ್ಬಿಟ್ಟು. ಕಾಡ್ ಮಧ್ಯ ಯಾಕೆ ಹೋಗ್ತೀವಿ ಹೇಳು? ನಾವ್ ಹೇಳ್ತಾರೆ ಚಿಕ್ಕಮಂಗ್ಳೂರ್ ಸೈಡ್ ಹೋದ್ರುನು ಒಂದು ಪೇಪರ್ ಪ್ಲೇಟ್ ಅಂತ ಬರುತ್ತೆ. ಆಮೇಲೆ ಏನಂದ್ರೆ ನಿಧಿಗೆ ಎಲ್ಲ ಆರ್ಗನೈಸ್ಡ್ ಆಗಿರ್ಬೇಕು. ಅಕಸ್ಮಾತಾಗಿ ಹಂಗೆ ಹಿಂಗೆ ಇತ್ತು ಅಂದ್ರೆ ಮುಗಿದೋಯ್ತು. ಒಂದೇ ಮಾತಲ್ಲಿ ಏನ್ ಇದು ಅಂದಿದ ತಕ್ಷಣ ಎಲ್ಲರೂ ಅಲರ್ಟ್ ಆಗ್ಬಿಟ್ಟಿರ್ತಾರೆ.
ಏನ್ ತಪ್ಪಾಯ್ತು, ಯಾ ಕಡೆ ಏನ್ ಮಾಡಿದ್ರು, ಯಾ ಕಡೆ ಏನ್ ತಂದಿಲ್ಲ ಅಂತ. ನಿಜ ತಾನೆ? ಅಲ್ಲೂ Correct ಆಗಿ ಇಲ್ಲ ನಾನು. ನನ್ನ ಹೆದರ್ಸೋ ಕ್ಯಾರೆಕ್ಟರ್ ತರ ಹೇಳ್ತಾ ಇದ್ದಳು. ಎದುರಿಸೋ ಕ್ಯಾರೆಕ್ಟರ್ ಅಲ್ಲ ಅವಳು ಇರೋದೇ. ಈಗ ನಮ್ ಗ್ರೂಪ್ ಅಲ್ಲಿ ಒಬ್ಬೊಬ್ರದ್ದು ಒಂದೊಂಥರ ಏನಾದ್ರು ವಿಚಿತ್ರವಾಗಿದೀವಿ. ಆ ವಿಚಿತ್ರವಾದಲ್ಲಿ ನಿಧಿನೂ ಒಂದ್ ವಿಚಿತ್ರ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಯಾರಿಗೂ ಈ ಪಾರ್ಟ್ ನಿಧಿನ ಯಾರ್ ಮೋಸ್ಟ್ ಆಫ್ ನಮ್ ಗ್ರೂಪ್ ಬಿಟ್ರೆ ಇನ್ನ ತುಂಬಾ ಕ್ಲೋಸ್ ಆಗಿರೋರ ಹತ್ರ ಮಾತ್ರ ಗೊತ್ತು. ಅಲ್ಲ, ಆಕ್ಚುಲಿ ನನ್ನ ಬಗ್ಗೆ ತುಂಬಾ ಜನ ಗೊತ್ತೇ ಇಲ್ಲ. ಐ ಮೀನ್ ದಿಸ್ ನಿಧಿ ಇಸ್ ಓನ್ಲಿ ಆಕ್ಸೆಸಿಬಲ್ ಟು ಮೈ ಪೀಪಲ್. ದಟ್ ಈಸ್ ಮೈ ಪಾಯಿಂಟ್. ಏನಕ್ಕೆ ಬಟ್ ಅವಳ ಮಾತು ಎಲ್ಲಾ ಕಡೆಗೂ ಹೆಂಗಿರುತ್ತೆ ಅಂದ್ರೆ ಜೋರು ಅಂದ್ರೆ ಅವಳ ಮಾತಿಗೆ ಕನ್ವಿನ್ಸ್ ಆಗ್ಬಿಡ್ಬೇಕು ಎಲ್ಲರೂ, ಆ ತರ ಇರ್ತೀವಿ. ಬೇಡ ಒಂಥರ ನಾವೆಲ್ಲ ಹಿಂಗ ಆಗಲ್ಲ, ಹಿಂಗಾಗಲ್ಲ, ಹಂಗಾಗಲ್ಲ, ಅದು ಬೇಡ ಇದು ಬೇಡ. ಶ್ರೇಯಸ್ ಹತ್ರ ಮಾತಾಡಿದ್ರೆ ನಾನು ನೋಡ್ತಾ ಇರ್ತೀರ ನೀವು ಎಷ್ಟು ಜೋರಾಗಿ ಮಾತಾಡ್ತಾ ಇರ್ತೀನಿ ಅಂತ. ನಿಧಿ ಹಂಗಲ್ಲ. ನಿಧಿ ಒಂದು ಲುಕ್ಕಲ್ಲೇ ಎಲ್ಲಾರು ಯಾರೋ ಮಾರಿ ಮುತ್ತು ತರ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಮಾರಿ ಮುತ್ತು ಅಲ್ಲ ನಿಜ ಹೇಳ್ತಾ ಇದೀನ. ಎಲ್ಲಿ ಹೋಗು ಮಾರಿ ಮುತ್ತು ಅಂತ. ನಾನ್ ಮಾರಿ ಮುತ್ತುನಾ ಅಲ್ಲ, ಆ ತರ ಬಿಲ್ಡಪ್ ಕೊಡ್ತಾರೆ. ಅವ್ನ್ ನಿನ್ನ ಮಾರಿ ಮುತ್ತು ಅಂತಾನೆ ಅಂದ. ನೀನೇನ್ ಅಂತ್ಯ ಗೋಕುಲ್? ಸ್ವೀಟ್. ಸ್ವೀಟ್. ಅಯ್ಯೋ, ನೀವಾಗ ಏನಾದ್ರು ಎಕ್ಸ್ಟ್ರಾ ಬೇರೆ ವರ್ಡ್ ಹೇಳಿ ಒಂದ್ ಬದುಕಲ್ಲ. ಪಿಂಕ್ಸ್ ಕೊಟ್ಬಿಟ್ಟು ಮಿಡಲಲ್ಲಿ ಎಲ್ಲೋ ಕೊಡೋಣ, ಅಥವಾ ನಿಮಗೆ ಸೈಡಲ್ಲಿ ಎಲ್ಲೋ ಕೊಟ್ಟು ಪಿಂಕ್ ಮಿಡಲಲ್ಲಿ ಬೇಕಾ? ಎಲ್ಲ ಕಡೆ ಫುಲ್ ಎಲ್ಲೋ ಇರೋದ್ರಿಂದ ಇಲ್ಲಿ ಮಿಡಲ್ ಅಲ್ಲಿ ಪಿಂಕ್ ಕೊಟ್ರೆ ಬೆಟರ್ ಇರುತ್ತೆ ಮ್ಯಾಮ್. ಸೊ ಸೂದಿಂಗ್ ಆಗಿ ಕಾಣುತ್ತೆ, ತುಂಬಾ ಟ್ಯಾಕಿ ಆಗಿ ಕಾಣಲ್ಲ. ಹಾಗಾಗಿ ಇದೆಲ್ಲ ವರ್ಕ್ ಎಲ್ಲ ಮಾಡ್ಸೋದೇ ಇಲ್ಲ ನಾನು. ಸಿಂಪಲ್. ಐ ಹ್ಯಾವ್ ಅನ್ ಓಲ್ಡ್ ಟೇಲರ್, ಹಳಿ ಟೇಲರ್. ಅವ್ರು ಹೆಂಗೆ ಅಂದ್ರೆ ನಾವು ಫೋನ್ ಮಾಡಿದ್ರೆ ಒಂದೇ ದಿನದಲ್ಲಿ ಸ್ಟಿಚ್ ಮಾಡ್ಬಿಟ್ಟು ತಗೊಂಡ್ಬಂದು ಕೊಟ್ಬಿಡ್ತಾರೆ. ಅದು ಸರಿ ಇಲ್ಲ ಅಂದ್ರೂ ನಾವು ಹಂಗೆ ಯೂಸ್ So I don't break my head a lot. I don't have. ಇಲ್ಲ, ಬಟ್ ನಮ್ಮ ಫ್ಯಾಷನ್ ಸೆನ್ಸ್ ಚೆನ್ನಾಗಿದೆ. No, I usually don't go for blouse ಎಲ್ಲ ನಾನು ಜಾಸ್ತಿ ಅಷ್ಟು ತಲೆ ಕೆಡ್ಸ್ಕೊಳಲ್ಲ. ನಮ್ಮಮ್ಮ ಬೈತಾರೆ, ಯಾಕೆ ಈ ತರ ಮುದ್ಕಿ ತರ ಹೊಲ್ಸ್ಕೊತೀಯಾ ಅಂತ. ನಿಮ್ಗೆ ಸಿಬ್ಲಿಂಗ್ ಇದ್ದಾರಾ? I have a sister. ಓಕೆ. ಅವರೇ ಡಿಸೈಡ್ ಮಾಡ್ತಾರೆ ಎಲ್ಲದನ್ನು? ಅಂದ್ರೆ ನಾನ್ ತಗೊಂಡ್ ಬರೋದಿಲ್ಲ ಸಾರೀಸ್ ಶಾಪಿಂಗ್ ಐ ಬ್ರಿಂಗ್. ನನ್ ಬ್ಲೌಸ್ ಸ್ಟಿಚ್ ಕೊಟ್ಮೇಲೆ ಹೊಲ್ಸ್ಕೊಂಬಂದ್ ತಗೊಂಬಂದ್ ಕೊಡೋದು ಅದು ಎಲ್ಲ. ನೈಸ್. ಈ ಥರ ಇದೆ ಇದು. ಹಾಂ, ಆ್ಯಂಡ್ ಇದು ಸ್ವಲ್ಪ ಕೋರಾ ಟಿಶ್ಯೂ ಬರುತ್ತಲ್ಲ, ನಿಮಗೆ ಉಟ್ಟಾಗಲೂ ಸ್ವಲ್ಪ ಬ್ರಾಡ್ ಅಂತ ಅನಿಸ್ಬೋದು ಅನಿಸುತ್ತೆ. ಬ್ಲೌಸ್ ಇದಕ್ಕೆ ಬೆಟರ್ ಸಿಂಪಲ್ ವರ್ಕ್ ವಿತ್ ವಿ ನೆಕ್ ಥರ ಹೋಗ್ಬಿಟ್ರೆ ಬೆಟರ್. ನೀವು ಬ್ರಾಡ್ ವಿ ನೆಕ್ ಹಾಕ್ತಿರಲ್ಲ ಮ್ಯಾಮ್? These are all for like weddings ಆ ಥರದ್ದಕ್ಕಲ್ಲ. It's not like daily. ಒಂದು ಸಿಂಗಲ್ ಮೋಟಿವ್ ಥರ ಏನಾದ್ರು ಕೊಡ್ಲಾ? ನೀವು ಮೋಸ್ಟ್ ಆಫ್ ದ ಟೈಮ್ ಹೇರ್ ಬಿಟ್ಟಿರ್ತೀರಾ, ಬಟ್ ಕಾಣಲ್ಲ. ಕೊಡೋದಾ ಬೇಡವಾ ಅಂತ ಮ್ಯಾಮ್? ನಾನು ಯೂಶಲಿ ಜಡೆ ಹಾಕೋದೇ ಕಮ್ಮಿ. ಹೌದು, ಕಾಣಿಸೋದು ಇಲ್ಲ ನೀವೇನು ಡಿಸೈನ್ ಮಾಡಿದ್ರು. ಇರಲಿ ಪರವಾಗಿಲ್ಲ, ಹಾಗಿದ್ರೆ ಇಲ್ಲೇ ಕೊಟ್ಬಿಡ್ತೀನಿ. ಫಸ್ಟ್ ಏನು ಮಾಡಬೇಕು? ನೀರು ಹಾಕಬೇಕಾ? ನಾನು ಹೇಳ್ಕೊಡ್ತೀನಿ. ಓಕೆ, ವಾಶ್ ಇಟ್. ವಾಶ್ ಅದೆಲ್ಲ ಮೇಲೆ ಇಟ್ಟು ಆಯ್ತು. ಮೇಲೆ ಇಟ್ಕೋಬೋದ? ವಾಶ್ ಇಟ್. ಪೆಡಿಕ್ಯೂರ್ ಮೆನಿಕ್ಯೂರ್ ಥರ ಮಾಡಬೇಕಾ ಅಥವಾ ಆಮೇಲೆ ಹಿಂದೆ ಪಾದಕ ಆಮೇಲೆ? ಓಕೆ, ನಂತರ ಅರಿಶಿನ, ಕುಂಕುಮ. ಕರೆಕ್ಟಾ? ಹೂವು ಇಡಬೇಕಾ? ಒಂದು ಮಿಡಲಲ್ಲಿ ಹಿಂಗೆ ಇಟ್ಬಿಡ್ತೀನಿ. ವಿಭೂತಿ ಇದೆ, ವಿಭೂತಿ ಹಾಕ್ಬೇಕಾ? ಹೌದು. ಇಲ್ಲ ಮಮ್ಮಿ. ಹೌದೌದು. ಮಮ್ಮಿ ಫಸ್ಟ್ ಇದು ಹಚ್ಬೇಕಾ ಇದು ಹಚ್ಬೇಕಾ? ಕಣ್ಣು. ಅಯ್ಯೋಪ್ಪ. ಲಾಸ್ಟ್ ಟೈಮ್ ಮಾಡಿದ ನನಗೆ ಮಾಡ್ಬಿಟ್ಟೆ ಬರೀ ಕಾಲು. ಇಷ್ಟ ಹಿಂಗೆ ಕೆಳಗೆ ಬಿದ್ರೆ ಏನಾಗಲ್ಲ. ಅಕ್ಷತೆ ಕಾಳು ಹಾಕ್ಬೇಕಾ ಇದಕ್ಕೆ? ಓಕೆ.
ಪಾಸ್ಟ್ ವಿತ್ ದ ಡಿಸ್ಟಿಂಕ್ಷನ್. ಗಿಫ್ಟು. ಇವಾಗ ಇನ್ನೊಂದು ರೌಂಡು ಹಿಂಗೆ ಹಾಕಬೇಕು. ಇದು ನಮ್ಮ ಪದ್ಧತಿ, ನಮ್ಮ ಹಾಸನದ ಪದ್ಧತಿ ಅಲ್ವಾ ಮಮ್ಮಿ? ಮತ್ತೆ ಪಾದಕ ಇನ್ನೊಂದು ಸ್ವಲ್ಪ ಅದಕ್ಕೆ ಹಾಕ್ಬೇಕಾ ನಿಜ? ಸೊ ಹಿಯರ್ ಐ ಗ್ರ್ಯಾಬ್ಡ್ ಕಾಫಿ ಆ್ಯಂಡ್ ಶ್ರೇಯಾ ಇದು ಒಂದೇ ಕಲರ್ ಇದೀರ, ಆಲ್ಮೋಸ್ಟ್ ಸಿಮಿಲರ್. ಹಾಂ, ಇಲ್ಲೇ 1 ಅವರ್ಗಿಂತ ಮುಂಚೆ ಬಂದು ನಿಂತ್ಕೊಂಡ್ರು 15 ನಿಮಿಷ ಲೇಟ್. ಅಂದ್ರೆ ಮೂವಿ ಇನ್ನೂ ಸ್ಟಾರ್ಟ್ ಆಗಿದೆ. ಇವ್ರು ನಮ್ಗಿಂತ ಲೇಟ್ ಇಲ್ಲ ಆಗಿದೆ. ಓಕೆ, ಲೆಟ್ಸ್ ಗೋ. See how cute it looks. ಚೆನ್ನಾಗಿದೆ. I actually love this dress, but semi-close ಆಗೋಗಿದೆ. ಆ್ಯಂಡ್ ಮಾಲ್ಸಲ್ಲಿ ಹೆಂಗೆ ಅಂದರೆ ನೈಕಡ್ ಹೋಗಿದೆ, ನೈಕ್ ಬೈ ನೈಕಾ. ಸ್ಯಾರಿ ಶೇಪರ್ ಬೇಕು ಅಂತ ಅಂದರೆ ಕ್ಲೋಸ್ಡ್ ಶಾರ್ಪ್ 10 o'clock. ಲೈಕ್ ನಾನು ಪರ್ಚೇಸ್ ಮಾಡ್ತೀನಿ ಕೊಡಿ, ಐ ಆಮ್ ನಾಟ್ ಇವನ್ ಚೆಕಿಂಗ್, ಲೈಕ್ ಐ ಜಸ್ಟ್ ವಾಂಟ್ ಬಿಲ್ ಇಟ್ ಅಂತ ಅಂದರೆ ವಿತ್ ಕ್ಲೋಸ್ಡ್. ಅಂದರೆ ಬಿಲ್ಲಿಂಗ್ ಕ್ಲೋಸ್ ಮಾಡಿಬಿಡ್ತಾರೆ ಆ ಸೈಕಲ್ ಅವತ್ತಿನ ದಿನಕ್ಕೆ. ಹಾಂ, ಸೊ ಅದು ಬಿಲ್ಲಿಂಗ್ ಕ್ಲೋಸ್ ಅಂದ್ರೆ ಮುಗೀತು. ತಿರ್ಗಾ ಮತ್ತೆ ನೆಕ್ಸ್ಟ್ ಡೇ ಹೊಸ ಬಿಲ್ಲಿಂಗ್ ಓಪನ್ ಆಗುತ್ತೆ. ನೆಕ್ಸ್ಟ್ ಡೇ ಬಂದಮೇಲೆ ಬಿಲ್ಲಿಂಗ್ ಮಾಡಲಿ, ಪರವಾಗಿಲ್ಲ. ಹಂಗೆ ಪ್ರಾಡಕ್ಟ್ ಕೊಡೋಕ್ಕಲ್ಲ, ಗೊತ್ತಿರೋದಿದ್ರೆ ಕೊಡ್ತಾರೆ. ಸುಮ್ಮನೆ ಅದಕ್ಕೆ ನಾನು ಅಲ್ಲೊಂದು ಫೋಟೋ ತೊಗೊಂಬಂದಿದ್ದೀನಿ. ಆನ್ಲೈನಲ್ಲಿ ಹುಡುಕ್ಬಿಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಷ್ಟೇ. Turns out he brought this for me. ಜನ ಗೊತ್ತಾ ಇವರೆಲ್ಲ ಮೊದಲೇ ತಗೊಂಡ್ಬಿಟ್ಟವ್ರೆ. ಅದು ಸುಮ್ಮನೆ ಅವೆಲ್ಲ ಮುಂಚೆ ವಿಡಿಯೋ ಹಾಕೋ ಸ್ಕ್ರಿಪ್ಟಿಂಗ್ ಅಂತ ಇಲ್ಲ ವಿಡಿಯೋ ತೆಗಿಬೇಕಾದ್ರೆ ಹಂಗೆ ಅನ್ಕೊಂಡೆ. ಮೋಸ್ಟ್ಲಿ ಇದನ್ನು ನೀವು ವಿಡಿಯೋ ಮಾಡಿದ್ರೆ ಹಂಗೆ ಅನ್ಕೋತಾರೆ ಮೋಸ್ಟ್ಲಿ ಅಂತ. It's okay. So all these sarees, ಅಯ್ಯಪ್ಪ, ಏನಾದರೂ ಒಂದು ಮಾಡಿ ಅಂತ ಅಂದರೆ 2 ಮಾಡ್ತೀನಿ ಅಂತ ಇರ್ತೀರಾ ಸರ್ ನೀವು ಮಾತ್ರ. ಸೊ ಇದೆಲ್ಲ ಪಾರ್ಸಲ್ಸ್ ಇವತ್ತು ಡಿಸ್ಪ್ಯಾಚ್ ಹೋಗ್ತಾ ಇದೆ. ವೆರಿ ಗುಡ್ ಟೀಮ್, ಗುಡ್ ಜಾಬ್. ಅಯ್ಯೋ ಇದೋಗ್ಬಿಡುತ್ತೆ ಕಣ್ರಪ್ಪ, ಎತ್ತಿಟ್ಕೊಂಬಿಡ್ರಿ, ಕೊಟ್ಬಿಡಿ ಅವ್ರಿಗೆ. ಹಾಂ, ಏನು ಇದೆಲ್ಲ ಏನಿದು? ಈ ಥರ ಎಲ್ಲ ಗಲೀಜ್ ಮಾಡ್ತಿರಲ್ಲ ನಮ್ಮ ಸ್ಯಾರಿ ಸ್ಟೋರ್ನ ನೀವು. ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ಓ ಮೈ ಗುಡ್ನೆಸ್. ನಾನು ಕೆಳಗಡೆ ಪ್ರೊಡಕ್ಷನ್ಗೆ ಹೋಗಿ ಬರೋ ಅಷ್ಟರೊಳಗಡೆ ಏನೇನು ಕತೆಗಳು ಮಾಡಿದ್ದಾರೆ ಇಲ್ಲಿ ನೋಡಿ. ಹಾಂ, ಎಲ್ಲ ಪೂರ್ತಿ ಸರ್. ಫಸ್ಟ್ ಆಫ್ ಆಲ್ ಇದು ಸ್ಯಾಫ್ರನ್ನೇ ಅಲ್ಲ ಸರ್. ಇಂಡಿಯನ್ ಫ್ಲಾಗ್ ಅಲ್ಲಿ ಏನೇನು ಇರುತ್ತೆ ಹೇಳಿ ಹರ್ಷ ಸರ್? ಯಾವ್ಯಾವ ಕಲರ್ ಇರುತ್ತೆ ಹೇಳಿ ಸರ್? ಇಂಡಿಯನ್ ಫ್ಲಾಗ್ ಅಲ್ಲಿ ಯಾವ್ದು ಇರುತ್ತೆ ಹೇಳಿ ಸ್ವಲ್ಪ ಕೆಲಸ ಇದೆ. ಇಂಡಿಯನ್ ಫ್ಲಾಗ್ ಅಲ್ಲಿ ಯಾವ್ದು ಇರುತ್ತೆ ಹೇಳಿ? ಆರೆಂಜು, ಆರೆಂಜ್ ಅಲ್ಲ, ಅದು ಸ್ಯಾಫ್ರನ್, ವೈಟು, ಹೋಗ್ಲಿ ಏನಂತಾರೆ ವೈಟು, ಕನ್ನಡದಲ್ಲಿ ವೈಟ್ ಅಂತ, ಬಿಳಿ, ಹಸಿರು, ಆಮೇಲೆ ನೀಲಿ, ಬಟನ್ ಕೊಟ್ಟಿದ್ದು ನಾನು, ನೀಲಿ, ಕೇಸರಿ, ಬಿಳಿ, ಹಸಿರು. ಬಿಳಿ ಅಲ್ಲ, ಅದು ಶ್ವೇತ. ಈ ಥರ ಎಲ್ಲ ಗೊತ್ತಿಲ್ಲ ನಮಗೆ. ನಮ್ಮ ಟೀಚರ್ ಅವತ್ತು ಪಾಠ ಮಾಡ್ಬೇಕಾದ್ರೆ ನಾನು ಆಬ್ಸೆಂಟ್ ಆಗಿದ್ದೆ. ಅಯ್ಯೋ ಶಿವನೇ. ನಮ್ದೊಂದು ಕೋರಿಕೆ, ಸ್ಟಾಫ್ಗಳಿಗೆಲ್ಲ ವೈಟ್ ಸ್ಯಾರಿ, ಗ್ರೀನ್ ಸ್ಯಾರಿ, ಸ್ಯಾಫ್ರನ್ ಸ್ಯಾರಿ ಹಾಕ್ಕೊಂಡು ನೀಟಾಗಿ ಬರೋಕ್ಕೆ ಹೇಳಿ. ನಮ್ಮ ಕೆಳಗಡೆ ನಮ್ಮ ವರ್ಕರ್ಸ್ಗೆಲ್ಲ ಜುಬ್ಬ ಪೈಜಾಮ ಹಾಕೊಂಬರಕ್ಕೆ ಹೇಳ್ತೀವಿ. ವೈಟು, ಆರೆಂಜು, ಗ್ರೀನ್ ಹಾಕೊಂಡು ಎಲ್ಲ ಅಸೆಂಬಲ್ ಮಾಡೋಕ್ಕೆ ಹೇಳಿ. ದುಡ್ಡು ಬೇಡ ಕೊಡ್ತೀವಿ, ಒಂದೊಂದು ತಿಂದ್ಕೊಂಡು ಅಲ್ಲಿ ಫ್ಲಾಗ್ ಆಯಿಸ್ಟ್ ಮಾಡ್ತೀವಿ, ಮಾಡಿಕೊಂಡು ಅದಕ್ಕಿಂತ ಮುಂಚೆ ನ್ಯಾಷನಲ್ ಅಂತ ಜನಗಣಮನ ಹೇಳ್ಕೊಂಡು ಸ್ವೀಟ್ ತಿನ್ಕೊಂಡು ಹೋಯ್ತು. ನಾನು ಇದೆಲ್ಲ ಮಾಡಿಸ್ತೀನಿ. ನನಗೆ 3 ಪ್ರಶ್ನೆಗೆ ನೀವು ಉತ್ತರ ಕೊಡಿ. 3 ಪ್ರಶ್ನೆಗೆ ದಿವಸ ನಾನು ಸ್ಕೂಲಲ್ಲಿ ಆಬ್ಸೆಂಟ್ ಆಗಿ ಅಲ್ಲ, ಇನ್ನ ಕ್ವೆಶ್ಚನ್ ಕೇಳ್ತೀನಿ ರೀ. ನ್ಯಾಷನಲ್ ಸಾಂಗ್ ಯಾವ್ದು ಹೇಳಿ? ಯಾವ್ದು? ಕರ್ನಾಟಕದ ಇಂಡಿಯಾ ನ್ಯಾಷನಲ್ ಅದೇ ಜನಗಣಮನ. ನ್ಯಾಷನಲ್ ಅಂತಮ್ ಯಾವುದು? ನ್ಯಾಷನಲ್ ಆಂಥಮ್. ಆಂಥಮ್ ಜನಗಣಮನ ಕೇಳಿದ್ದು ಕ್ವಶನ್. ಈಗ ಹೇಳಿದ್ದು ನ್ಯಾಷನಲ್ ಸಾಂಗ್. ನ್ಯಾಷನಲ್ ಸಾಂಗ್ ಯಾವುದು? ನ್ಯಾಷನಲ್ ಸಾಂಗ್ ಚಯ್ಯ ಇರಿ, ನ್ಯಾಷನಲ್ ಆಂಥಮ್ ಯಾವುದು?
ನ್ಯಾಷನಲ್ ಆಂಥಮ್ ಜನಗಣಮನ. ಬರ್ದವ್ರು ಯಾರು? ನ್ಯಾಷನಲ್ ಆಂಥಮ್ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರ ಅಲ್ಲ, ರವೀಂದ್ರ. ರವೀಂದ್ರನಾಥ್ ಟ್ಯಾಗೋರ್. ಎಲ್ಲಿನವರು ಅವರು? ಗುಜರಾತ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್. ಬನ್ನಿ. ಅಷ್ಟೊಂದೆಲ್ಲ ನಾನು ಮರ್ತ್ಬಿಟ್ಟಿದ್ದೀನಿ, ಹೇಳ್ತಾ ಇಲ್ಲ ನಾವು ಆಬ್ಸೆಂಟ್ ಆಗಿದ್ದೀನಿ. ಆಯ್ತು ಇರಿ, ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ಈಗ ಏನ್ ನ್ಯಾಷನಲ್ ಇಬ್ರು ಇದನ್ನ ಫ್ಲಾಗ್ ಬನ್ನಿ ಇಲ್ಲಿ ನ್ಯಾಷನಲ್ ಫ್ಲಾಗ್ ಮಿಡಲ್ ಅಲ್ಲಿ ಇದೆಯಲ್ಲ, ಇದು ಏನಂತಾರೆ? ಚಕ್ರ. ಏನ್ ಚಕ್ರ? ಎತ್ತಂಗಡಿ ಚಕ್ರ. ಅಶೋಕ ಸುಮ್ಮನಿರಪ್ಪ, ಇದ್ಯಾರು ಪ್ರಾಕ್ಸಿ ಹೇಳ್ಕೊಡ್ತಾರೆ. ಅಶೋಕ ಚಕ್ರ. ಅಶೋಕ ಚಕ್ರ ಸರ್, ಒಂದ್ ನಿಮಿಷ. ಎಷ್ಟು ಗಡ್ಡಿ ಇರುತ್ತೆ ಅಶೋಕ ಚಕ್ರದಲ್ಲಿ? ಏನ್ಸಂಗಿಲ್ಲ ಅಷ್ಟೆಲ್ಲ ಗೊತ್ತಿಲ್ಲ ಸರ್, ಅದು ಕಾಮನ್, ಪ್ರಾಮಿಸ್ ಗೊತ್ತಿಲ್ಲ. ಅದು ಜನರಲ್ ನಾಲೆಡ್ಜ್. ಅದು 24. ಯಾಕೆ 24 ಇರುತ್ತೆ? ಇದು 3 ಕ್ವಶನ್ ಅಂದ್ಬಿಟ್ಟು 30 ಕ್ವಶನ್ ಕೇಳಿದ್ರೆ ಆಗೋದಿಲ್ಲ ನನಗೆ. ಜನಗಣಮನ ಎಷ್ಟು ಸೆಕೆಂಡ್ ಅಲ್ಲಿ ಹೇಳ್ಬೇಕು? ಹಾ, ಜನಗಣಮನನ ಎಷ್ಟು ಸೆಕೆಂಡ್ ಅಲ್ಲಿ ಹೇಳ್ಬೇಕು? ಅದೇ ಅದು ಗೊತ್ತಿಲ್ಲ. ನಾವು ಎಷ್ಟು ಬೇಗ ಹೇಳ್ತೀವಿ ಅಷ್ಟು ಬೇಗ. ಅಷ್ಟೇ. 52 ಸೆಕೆಂಡ್. 52 ಸೆಕೆಂಡ್ ಅಲ್ಲಿ ಹೇಳ್ಬೇಕಾ? ಏನಕ್ಕೆ ಅದು ರೂಲ್ಸ್ ಹಂಗೆ? ಏನಕ್ಕೆ ಹಂಗೆ ಜಾಸ್ತಿ ಹೊತ್ತು ಮ್ಯೂಸಿಕ್ ನೋಟ್ ಹಂಗೆ ಹೋಗುತ್ತೆ. ಆ ನೋಟ್ಸ್ ಇರೋದೇ ಹಂಗೆ ಸರ್. ಯಾಕೆ ಅಂದ್ರೆ ಹೆಂಗೆ? ಒಳ್ಳೆ ಕತೆ ಆಯ್ತಪ್ಪ. ಎಲ್ರಿಗೂ 80ನೇಯ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ 80th ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆಫ್ ಯು. ಸೊ ನೋಡಿದ್ರಲ್ಲ, ಈ ಎಲ್ಲ ಒಂದು 10 days ಹತ್ತತ್ರ ಇರೋ ಕಾಂಟೆಂಟ್ನ ಮಿಕ್ಸ್ ಮಾಡಿ ಕೊಲಾಜ್ ಮಾಡಿರೋದು. ಒಂದು ವಾರದ್ದು ಒಂದಿನದ್ದಲ್ಲ. ನನಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಸಿನ್ಸ್ ಐಲ್ ಬಿ ಆಕ್ಯುಪೈಡ್ ವಿತ್ ವರ್ಕ್. ವೆಡ್ಡಿಂಗ್ ಸೀಸನ್ ಇದೆ, ಹಬ್ಬದ ಸೀಸನ್ ಇದೆ. ಇಡೀ ಟೀಮ್ನೆಲ್ಲ ಹಾಕಿ ರುಬ್ಬಾಕ್ಬಿಡ್ತಿದ್ದೀನಿ ನಾನು. ಎಷ್ಟೆಷ್ಟು ಬೈಕೋತಾ ಇದ್ದಾರೋ ನನ್ನ ಟೀಮ್ ನನಗೆ ಗೊತ್ತಿಲ್ಲ. ಸೊ ಎಷ್ಟು ಜನ ಟೀಮ್ ಮೆಂಬರ್ಸ್ ಇದ್ದಾರೆ ಅದೆಲ್ಲ ಹೇಳ್ತೀನಿ ಒಂದಿನ. ಸೊ ಅಲ್ಲಿ ತನಕ ಎಷ್ಟೆಷ್ಟು ತೋರಿಸ್ತೀನಿ ಅಷ್ಟೆಷ್ಟು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಬ್ಲಾಗ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು. ವೇಟ್ ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. 10K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಡೈಲಿ ಅಪ್ಡೇಟ್ಸ್ ಅಲ್ಲ, ಸಾರಿ, ಕನ್ಸಿಸ್ಟೆಂಟಾಗಿ ಈ ಥರ ವಿಡಿಯೋ ಮಾಡ್ತಿರ್ತೀನಿ. ಥ್ಯಾಂಕ್ ಯು. ಬಟ್ಟೆ ಕಳಿಸ್ಕೊಡ್ತೀನಿ. ರೆಡಿ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಬಾಯ್.